ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜೇಶ್ವರಿ ವ್ಲಾಗ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಟ್ವಿನ್ಸ್ ಬೇಬಿ ಫೋಟೋಶೂಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಮ್ಮದು ಅವಳಿ ಜೋಳಿ ಮಕ್ಳದ್ದು ಫೋಟೋ ರಿವೀಲ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ನಾವು ರೆಡಿಯಾಗಿ ಸಂಜೆ 4 ಗಂಟೆ ಆಗಿತ್ತು. ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ ಮತ್ತು ನಮ್ಮ ವೇದು ಮತ್ತು ಇಬ್ಬರು ಮಕ್ಕಳು. ನಾವು ಹೋಗ್ತಿರೋ ಸ್ಟುಡಿಯೋ ಬಂದು ರಾಜಾಜಿನಗರದಲ್ಲಿ ಲೊಕೇಟ್ ಆಗಿರೋ ಒಬಾಮಾ ಫೋಟೋಗ್ರಫಿ. ಇಲ್ಲಿ ತುಂಬ ಕಮ್ಮಿ ಪ್ರೈಸಲ್ಲಿ ಶೂಟ್ ಮಾಡಿಕೊಡ್ತಾರೆ ಮತ್ತು ವೆರೈಟಿ ಎಲ್ಲ ಶೂಟ್ ಮಾಡ್ತಾರೆ. ನಮಗೆ 5 ಗಂಟೆಗೆ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಬುಕ್ ಮಾಡ್ಕೊಂಡಿದ್ವಿ ಶೂಟ್ನ. ನಾವು ಮನೆ ಬಿಟ್ಟಿದ್ದು 4:15 ಆಗಿತ್ತು. ಅಲ್ಲೋಗಿ ರೀಚ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ನೋಡಬೇಕು. ಇಂತೂ 4:40 ಆಗಿತ್ತು ನಾವು ಸ್ಟುಡಿಯೋಗೆ ರೀಚ್ ಆಗೋಷ್ಟರಲ್ಲಿ. ನಾವು ಸ್ಟುಡಿಯೋ ರೀಚ್ ಆದ್ವಿ. ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲ ಚೆನ್ನಾಗಿದೆ ನೋಡಿ, ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮತ್ತು ನಮಗೆ ಅಂತಲೇ ಒಂದು ರೂಮ್ ಕೊಟ್ಟಿದ್ದರು. ಆಮೇಲೆ ಶೂಟ್ಗೆ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಅವ್ರದ್ದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಮ್ಮನ್ನ ಕರೆದ್ರು. ಫಸ್ಟ್ ಮಗಳು ನಮ್ಮ ಶಾರ್ವರಿನ ಫೋಟೋಶೂಟ್ ಮಾಡಿಸೋದಕ್ಕೆ ಅಂತ ಕೊಟ್ವಿ. ಅವಳು ಫುಲ್ಲು ಸ್ಮೈಲಿಯಾಗಿ ಎಲ್ಲ ಲುಕ್ ಕೊಟ್ಟು ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾಳೆ. ನೆಕ್ಸ್ಟು ಎರಡನೇವಳು ಶಾರ್ವಿಕಾ ಅಂತ, ಇವಳದು ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾಳೆ. ತುಂಬ ಖುಷಿಯಾಗುತ್ತೆ ಈ ಥರ ಫೋಟೋಶೂಟೆಲ್ಲ. ಒಂದು ಮೆಮೊರಿ ಥರ ಇಟ್ಕೊಳ್ಳೋಕ್ಕೆ, ಮಕ್ಕಳನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೀನಿ. ಇಬ್ಬರದು ಸಪ್ರೇಟ್ ಶೂಟ್ ಆದಮೇಲೆ ಮತ್ತು ಇಬ್ಬರೂ ಒಟ್ಟಿಗೆ ಒಂದು ಫೋಟೋಶೂಟ್ ಮಾಡಿದ್ರು. ಅವಳಿ ಜೋಳಿ ಮಕ್ಕಳಲ್ವ, ಸೊ ಟ್ವಿನ್ಸ್ ಬೇಬಿ ಅವ್ರದ್ದಿಬ್ರದ್ದು ಸೇರಿ ಫೋಟೋಶೂಟ್ ಮಾಡಿದ್ರು. ಇಬ್ಬರು ಖುಷಿಯಾಗಿ ಆಟಾಡ್ಕೊಂಡಿದ್ರು. 1 ಅವರ್ ಆಯಿತು ಶೂಟ್ ಮುಗಿಯೋಷ್ಟರಲ್ಲಿ. ಇವ್ರು ಶೂಟ್ ಮುಗಿದ್ಮೇಲೆ ಇಂತೂ ನಾವು ಅಂದ್ಕೊಂಡಂಗೆ ಫೋಟೋಶೂಟ್ ಮುಗೀತು. ನಾವು ಮನೆ ಕಡೆ ಹೋಗೋಷ್ಟರಲ್ಲೇ 7 ಗಂಟೆ ಆಗಿತ್ತು. ಆಟೋ ಬುಕ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇದಾಗಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.